ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎನ್ವಿಆರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಕೆಲವೊಂದು ವಿದ್ಯಾರ್ಥಿಗಳಾದರೆ ಮೊನ್ನೆ ಪ್ರೀವಿಯಸ್ ವಿಡಿಯೋ ಮಾಡಿದಾಗ ಒಂದು SSP ಸ್ಕಾಲರ್ಶಿಪ್ಪು ಈ ಇಯರು ಏನಾದರೆ 24-25 ಯಾವಾಗ ಬಿಡ್ತಾರೆ ಅಂತ, ಹಾಗೆ ಕೆಲವೊಂದು ವಿದ್ಯಾರ್ಥಿಗಳಿಗಾದರೆ ಸ್ಕೀಮ್ ಇನ್ನೂ ತೋರಿಸ್ತಿಲ್ಲ ಅನ್ನೋ ಅಂತ ಇದೆ. ಹಾಗೆ ಅಪ್ಲಿಕೇಶನ್ ವೆರಿಫಿಕೇಷನ್ನು ಆಗಿಲ್ಲ, ಅದಕ್ಕೇನು ಮಾಡಬೇಕು ಅಂತ, ಹಾಗೆ ಪುಷ್ ಟು DBT ಅಂತ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅಂತ ಸಾಕಷ್ಟು ಈ ರೀತಿ ಡೌಟ್ಸ್ ಆದರೆ ಕೇಳಿದರು. ಅದ್ರ ಬಗ್ಗೆ ಆದರೆ ನಾನು ಕಂಪ್ಲೀಟಾಗಿ ಈ ವಿಡಿಯೋಲ್ಲಾದರೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸ್ನಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಮುಂದೆ ಬರುವ ಎಲ್ಲ ಹಾಸ್ಟೆಲ್ಲು ಹಾಗೆ SSP ಸ್ಕಾಲರ್ಶಿಪ್ ರಿಲೇಟೆಡ್ಡು ಹಾಗೆ ಎಜುಕೇಷನ್ ರಿಲೇಟೆಡ್ ಅಪ್ಡೇಟ್ಸ್ ಆದರೆ ಪಡ್ಕೋತಾ ಬನ್ನಿ. ಈಗ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೀವು ಒಂದು ಅಪ್ಲಿಕೇಶನ್ ಸ್ಟೇಟಸ್ ಈಗ ಯಾರ್ದೆಲ್ಲ ಅಪ್ಲಿಕೇಶನ್ನು ವೆರಿಫಿಕೇಷನ್ ಸ್ಟೇಟಸಲ್ಲಿ ನೋ ಅಂತ ಇದೆಯೋ, ಏನಾದರೂ ಸ್ಕೀಮ್ ತೋರಿಸಿ ಅಪ್ಲಿಕೇಶನ್ ವೆರಿಫಿಕೇಷನ್ನು ಇನ್ನೂ ಆಗಿಲ್ಲ ಅಂತ ಇರೋರು ಒಮ್ಮೆ ನಿಮ್ಮ ಕಾಲೇಜಲ್ಲಿ ಒಂದು SSP ನೋಡಲ್ ಆಫೀಸರ್ ಅಂತ ಇರ್ತಾರೆ, ಅಲ್ಲಿ ಹೋಗಿ ಒಮ್ಮೆ ಕೇಳಿ. ಅಲ್ಲಿ ಅವರೇನಾದರೂ ನಮ್ಮದು ಕಾಲೇಜ್ ಕಡೆಯಿಂದ ವೆರಿಫಿಕೇಷನ್ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ, ನಮ್ಮದು ಮುಗ್ದಿದೆ ಅಂತ ಏನಾದರೂ ಹೇಳಿದರೆ, ನೀವು ಒಂದು SSP ಆಫೀಸ್ ಅಂತ ಸ್ಪೋರ್ಟ್ಸ್ ಆ್ಯಂಡ್ ಗೈಡ್ಸ್ ಆಫೀಸ್, ರೇಸ್ ಕೋರ್ಸ್ ರೋಡು, ಬ್ಯಾಂಗ್ಳೂರು, ಅದ್ರದ್ದು ಅಡ್ರೆಸ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು SSP ಆಫೀಸ್ಗಾದರೆ ಒಮ್ಮೆ ಭೇಟಿ ನೀಡಿ. ಅಲ್ಲಿ SSP ಆಫೀಸಲ್ಲಾದರೆ ಒಂದು ಸರಿ ಕೇಳಬೇಕಾಗುತ್ತೆ. ಅಲ್ಲಿ ವೆರಿಫಿಕೇಷನ್ನು ಒಂದು ತಾಲೂಕು ಆಫೀಸರ್ದು ಒಂದು ವೆರಿಫಿಕೇಷನ್ ಆದರೆ ಆಗಬೇಕಾಗುತ್ತೆ. ಅಲ್ಲಿಗೆ ಹೋಗಬೇಕಾದ್ರೆ ನೀವು SSP ID ಜೊತೆಗೆ ನಿಮ್ಮ ಡಾಕ್ಯುಮೆಂಟ್ಸ್ನಾದರೆ ತಗೊಂಡೋಗಿ, ಆಧಾರ್ ಕಾರ್ಡು ಹಾಗೆ ಕ್ಯಾಶ್ ಇನ್ಕಮ್ ಎಲ್ಲ ತಗೊಂಡೋಗಿ ಅಲ್ಲಿ ಒಮ್ಮೆ ತೋರಿಸಿ. ಅವರೇನಾದರೂ ಪ್ರಾಬ್ಲಮ್ ಇದ್ದರೆ ಅವರಾದರೆ ತಿಳಿಸ್ಕೊಡ್ತಾರೆ. ನಿಮ್ಮ ಕಾಲೇಜಲ್ಲಿ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದ್ದರೆ ಅಲ್ಲಿಗೆ ವಿಸಿಟ್ ಮಾಡಿ, ಇಲ್ಲ ಕಾಲೇಜಲ್ಲಿ ಒಮ್ಮೆ ಕೇಳಿ. ಅಲ್ಲಾಗಿದ್ದರೆ ನೀವು ಅಲ್ಲಿ ಕಾಲೇಜಲ್ಲಾದರೆ ವೆರಿಫಿಕೇಷನ್ ಆದರೆ ಮಾಡಿಸ್ಬೇಕಾಗುತ್ತೆ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಾದರೆ ಕೇಳ್ತಾಯಿದ್ರು, ನಮಗೆ ಲಾಸ್ಟ್ ಡೇಟ್ ಈಸ್ ಓವರ್ ಅಂತ ಇತ್ತಲ್ಲ, ಆಗ ನಾವು SSP ಸ್ಕಾಲರ್ಶಿಪ್ಗಾದರೆ ಅಪ್ಲೈ ಮಾಡಿದರೆ ನಮಗೆ ಅಮೌಂಟ್ ಆದರೆ ಎಷ್ಟು ಬರುತ್ತೆ ಅಂತ. ಏನಾದರೆ ನೀವು ಲಾಸ್ಟ್ ಡೇಟ್ ಆದಮೇಲೆ ನೀವು SSP ಸ್ಕಾಲರ್ಶಿಪ್ಗೆ ಏನಾದರೂ ಅಪ್ಲೈ ಮಾಡಿದರೆ ನಿಮಗೆ ಒಂದು 10K ಆದರೆ ರೈತ ವಿದ್ಯಾನಿಧಿದು ಒಂದು ಸ್ಕಾಲರ್ಶಿಪ್ ಆದರೆ ಅಮೌಂಟ್ ಬರುತ್ತೆ. ಇನ್ನು ಉಳಿದಿದ್ದ ಅಮೌಂಟ್ ಆದರೆ ಬರೋಲ್ಲ ನಿಮಗೆ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಸ್ಕೀಮ್ ಆದರೆ ಏನಾದರೂ ಎಲಿಜಿಬಲ್ ಸ್ಕೀಮು ಇಲ್ಲಿ ನೋಡ್ಬೋದು ನೀವು. ಸ್ಟೇಟಸ್ ಚೆಕ್ ಮಾಡಿದಾಗ ಕನ್ಸಿಡರ್ಡ್ ಎಲಿಜಿಬಲ್ ಪರ್ ಡಿಪಾರ್ಟ್ಮೆಂಟ್ ಆರ್ ಸ್ಕೀಮ್ ಅಂತ ನಿಮಗೆ BCWD ಅಂತ ತೋರಿಸಿದ್ರೆ ಮಾತ್ರ ನಿಮಗೆ ಅಮೌಂಟು ಒಂದು 28K ಏನಾದರೂ ಇದೆ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಹಾಗೆ SC ST ವಿದ್ಯಾರ್ಥಿಗಳಿಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಹಾಗೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ತೋರಿಸ್ಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ಆ ಡಿಪಾರ್ಟ್ಮೆಂಟ್ದು ಅಮೌಂಟ್ ಆದರೆ ಬರೋಲ್ಲ. ಜಸ್ಟ್ ಒಂದು ನೀವೇನಾದರೂ ಎಲಿಜಿಬಲ್ ಇದ್ದರೆ ನಿಮಗೆ ರೈತ ವಿದ್ಯಾನಿಧಿದು ಒಂದು 10K ಅಮೌಂಟ್ ಆದರೆ ಬರುತ್ತೆ. ಇನ್ನು ಉಳಿದಿದ್ದ ಅಮೌಂಟ್ ಆದರೆ ಬರೋಲ್ಲ. ನೀವು ನೆಕ್ಸ್ಟ್ ಇಯರ್ ಆದರೆ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಾದರೆ ಕೇಳ್ತಾಯಿದ್ರು, ನಾವು ಸೆಕೆಂಡ್ ಇಯರ್ದು ರಿನ್ಯೂವಲ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ, ಹಾಗೆ ಸೆಕೆಂಡ್ ಇಯರ್ದು ಅಪ್ಲಿಕೇಶನ್ ಹಾಕೋಕ್ಕಾದರೆ ಯಾವಾಗ ಬಿಡ್ತಾರೆ ಅಂತ ಕೇಳ್ತಿದ್ರು. ನೋಡಿ, ಇನ್ನೂ ಲೇಟ್ ಆಗುತ್ತೆ ನಿಮಗೆ. ಆಗಸ್ಟಲ್ಲಿ ಇನ್ನೂ ನೀವು ಒಂದು MBA ಫಸ್ಟ್ ಇಯರ್ ಎಲ್ಲ ಮುಗಿಸಿ ನಿಮ್ಮದು ರಿಸಲ್ಟ್ ಬಂದಾದ ನಂತರ ಆದರೆ ಅಪ್ಲೈ ಮಾಡಬೇಕಾಗುತ್ತೆ. ಆಗ ನಾನಾದರೆ ಒಂದು ಇಂಟಿಮೇಷನ್ ಆದರೆ ಮಾಡ್ತೀನಿ, ಒಂದು ವಿಡಿಯೋ ಮಾಡಿ ರಿನ್ಯೂವಲ್ಲು ಅಪ್ಲೈ ಯಾವ ರೀತಿ ಮಾಡಬೇಕು, ನಿಮಗೂ ಸ್ಟೆಪ್ ಬೈ ಸ್ಟೆಪ್ಪು ಸ್ಕಾಲರ್ಶಿಪ್ಗಾದರೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನಾನು ಕಂಪ್ಲೀಟು ಒಂದು ವಿಡಿಯೋ ಮಾಡಿ ಆದರೆ ತಿಳಿಸ್ಕೊಡ್ತೀನಿ. ನೀವು ನೆಕ್ಸ್ಟ್ ಇಯರ್ ಸ್ಕಾಲರ್ಶಿಪ್ ಬಗ್ಗೆ ಆದರೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯವಿಲ್ಲ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಾದರೆ ಕೇಳ್ತಾಯಿದ್ರ, ಪುಷ್ ಟು DBT ಅಂತ ನಮ್ಮದು ಎಸ್ ಅಂತ ಇದೆ, ಆದರೆ ಅಮೌಂಟ್ ಆದರೆ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ, ಅಮೌಂಟ್ ಆದರೆ ತೋರಿಸ್ತಿದೆ ಅಂತ. ನಿಮಗೆ ಒಂದು ಪುಷ್ ಟು DBT ಅಂತ ಆಗಿದ್ರು ನೆಕ್ಸ್ಟ್ ಏನಾದರೂ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಹಾಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ನಿಮ್ಮ ಆಯಾ ಡಿಪಾರ್ಟ್ಮೆಂಟ್ಗೆ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಅಮೌಂಟು ಫಂಡ್ಸು ರಿಲೀಸ್ ಆದರೆ ಮಾತ್ರ ನಿಮಗೆ ಅಮೌಂಟ್ ಆದರೆ ಬರುತ್ತೆ. ಇಲ್ಲ ಇನ್ನೂ ಲೇಟ್ ಆಗುತ್ತೆ. ನಿಮಗೆ ಫಂಡ್ಸ್ ಬಂದ ನಂತರ ಯಾರಿಗೆಲ್ಲ ಪುಷ್ ಟು DBT ಇದೆಯೋ ಅವ್ರಿಗೆ 100% ಅಮೌಂಟ್ ಆದರೆ ಫಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ನಿಮಗೆ ಅಮೌಂಟ್ ಆದರೆ ಬರುತ್ತೆ. ಅಲ್ಲಿ ಫಂಡ್ಸ್ ಆದರೆ ರಿಲೀಸ್ ಆಗಬೇಕು, ಇಲ್ಲ ಅಮೌಂಟ್ ಆದರೆ ಬರೋದು ಇನ್ನೂ ಲೇಟ್ ಆಗುತ್ತೆ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಾದರೆ ಕೇಳಿದರು, ನಮಗೆ ಅಮೌಂಟ್ ಆದರೆ ಒಂದು ಫೆಬ್ರವರಿಯಲ್ಲಿ ಜನವರಿಯಲ್ಲೇ ಫಸ್ಟ್ ಇನ್ಸ್ಟಾಲ್ಮೆಂಟು ಪೇಮೆಂಟ್ ಆದರೆ ಆಗಿತ್ತು ಒಂದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹುಡುಗರು. ಇನ್ನೂ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಆದರೆ ಬಂದಿಲ್ಲ ಅಂತ ಕೇಳ್ತಿದ್ರು. ನಿಮಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಬಂದಿದ್ದರೆ ಖಂಡಿತ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟು ಆದರೆ ಅಮೌಂಟ್ ಆದರೆ ಖಂಡಿತ ಹಾಕ್ತಾರೆ. ಒಂದು ಫಂಡ್ಸ್ ಆದರೆ ಇಲ್ಲ, ಸೊ ಅದರಿಂದ ನಿಮಗೆ ಲೇಟ್ ಆಗ್ತಿದೆ. ನಿಮಗೆ 100% ಫಸ್ಟ್ ಇನ್ಸ್ಟಾಲ್ಮೆಂಟು ಯಾರಿಗೆಲ್ಲ ಬಂದಿದೆಯೋ ಅವ್ರಿಗೆ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ಕಂಪ್ಲೀಟ್ ಅಮೌಂಟ್ ಆದರೆ ಬರುತ್ತೆ.
ನಿಮಗೆ ಇನ್ಸ್ಟಾಲ್ಮೆಂಟ್ ವೈಸ್ ಆದರೆ ಹಾಕ್ತಿದ್ದಾರೆ. ಮೊದಲಿಗೆ ಒಟ್ಟಿಗೆ ಹಾಕ್ತಿದ್ರು, ಈಗ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಎಲ್ಲ ಸೆಗ್ರಿಗೇಟ್ ಮಾಡಿ ಅಮೌಂಟ್ ಆದರೆ ಹಾಕ್ತಿದ್ದಾರೆ. ನಿಮಗೆ 100% ಆದರೆ ಬರುತ್ತೆ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಾದರೆ ಕೇಳ್ತಾಯಿದ್ರು, PM ಯಶಸ್ವಿನಿ ಸ್ಕೀಮ್ಗಾದರೆ ಹಾಕಿರೋರು ಇಲ್ಲಿ SSP ಸ್ಕಾಲರ್ಶಿಪ್ ಬರೋಲ್ಲ ಅಂತ. 100% ನಿಮಗೆ ಸ್ಕಾಲರ್ಶಿಪ್ ಆದರೆ ಬರುತ್ತೆ. 2 ಸ್ಕಾಲರ್ಶಿಪ್ಪು ಬರುತ್ತೆ. ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ, ಒಂದು ಮೈನಾರಿಟಿ ವಿದ್ಯಾರ್ಥಿಗಳಾದರೆ ಒಂದು NSPಗಾದರೆ ಹಾಕಿರಬೇಕಾಗುತ್ತೆ. ಅಂಥ ವಿದ್ಯಾರ್ಥಿಗಳು ಮಾತ್ರ ಇಲ್ಲಿ SSP ಸ್ಕಾಲರ್ಶಿಪ್ ಬರುತ್ತೆ. ನೀವು ಬೋತ್ NSP SSPಗೆ ಹಾಕಿದರೆ ಮಾತ್ರ ಮೈನಾರಿಟಿ ವಿದ್ಯಾರ್ಥಿಗಳಿಗಾದರೆ ಸ್ಕಾಲರ್ಶಿಪ್ ಬರುತ್ತೆ. ಇನ್ನು ಉಳಿದವರಿಗೆ ನಿಮಗೆ SSP ಸ್ಕಾಲರ್ಶಿಪ್ ಹಾಕಿದರೆ 100% ಅಮೌಂಟ್ ಆದರೆ ಬರುತ್ತೆ. ಇನ್ನೂ ಹೆಚ್ಚಿಗೆ ಏನಾದರೂ ಸ್ಕಾಲರ್ಶಿಪ್ ರಿಲೇಟೆಡು ಹಾಗೆ ಹಾಸ್ಟೆಲ್ ರಿಲೇಟೆಡು ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಮ್ಮನ್ನು ಇನ್ಸ್ಟಾಗ್ರಾಮ್ ಮುಖಾಂತರ ಫಾಲೋ ಮಾಡಿ, ಅಲ್ಲಿಂದ ಮೆಸೇಜ್ ಮಾಡ್ಬೋದು. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ ಇನ್ವೇರ್ ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನಲ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವಿಡಿಯೋಲಿ ಸಿಗೋಣ.